ತೊಗೊಂಬಂದಿದ್ದಾನೆ. ಒಂದು ಏನದು ತುಪ್ಪ ತೊಗೊಂಬಂದ. ನಾನು ಅಮ್ಮಂಗೆ ವರ್ಕೌಟ್ ಮಾಡಿಸ್ತಿದ್ದೆ, ಬಾಕ್ಸೇ ತಂದಿಲ್ಲ. ಮತ್ತೆ ಕಳ್ಸಿನ ಬಾಕ್ಸ್ ತರಕ್ಕೆ ಹೋಗಿದ್ದಾನೆ. ಬಂದಮೇಲೆ ಹಾಕ್ಸ್ಕೋಬೇಕು. ಹೇಳಲೇ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಬಾಕ್ಸ್ ತರಕ್ಕೆ ಹೋಗಿದ್ದಾನೆ ಅವರು. ನೋಡಿ ಒಳ್ಳೆ ನೀರು ಹಾಕ್ದಂಗೆ ಇದೆ. ಸೊ ಏಪ್ರಿಲ್ 30 ನಾನಿಲ್ಲಿ ಉಪ್ಪಿಟ್ಟು, ಸೌತೆಕಾಯಿ, ಬಾದಾಮಿ ಇಟ್ಕೊಂಡಿದ್ದೀನಿ. ಬಿಸಿ ಬಿಸಿಯಾಗಿ ಮಾಡ್ಕೊಂಡಿದ್ದೀನಿ. ಮೇ 1ನೇ ತಾರೀಕು ಗಂಜಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡಿ ಇದ್ದೀನಿ. ಅಮ್ಮ ಮತ್ತೆ ಬ್ಯುಸಿ ಆಗ್ತಾ ಇದ್ದಾರೆ. ಈ ನಡುವೆ ಸ್ವಲ್ಪ ಚೆನ್ನಾಗಿ ಡೈವರ್ಟ್ ಫಾಲೋ ಮಾಡ್ತಾ ಇದ್ದೆ, ಮತ್ತೆ ಬ್ಯುಸಿ ಆಗ್ತಿದ್ದಾರೆ ಇವಾಗ. ನೋಡೋಣ ಏನಾಗುತ್ತೆ ಅಂತ. ಸ್ನೇಹಿತರೆ ಒಂದು ಮಾತು ಹೇಳಿದ್ರು, ವಿನೋ ಅವ್ರ ಮಗನ ತಾನೇ ಇದ್ದಾರೆ. ಇವರು ವಿನೋದ್ ಇದ್ದಾರಲ್ವಾ, ಅವರು ನೋಡ್ಲಿಕ್ಕೆ ಸೇಮ್ ನನ್ನ ಮಗನಾಗೆ ಕಾಣ್ತಾರೆ. ಫುಲ್ ಅಂದ್ರೆ ಫುಲ್. ಹಾಗೆ ನನ್ನ ಮಗ ಮೊಬೈಲಲ್ಲಿ ಕಾಣ್ತಾ ಇದ್ದಾನೆ ವಿಡಿಯೋದಲ್ಲಿ. ಥ್ಯಾಂಕ್ ಯು. ನನ್ನ ಮಗ ದುಬೈಲಿ ಇದ್ದಾನೆ. ನನಗೆ ಒಂದೊಂದು ಸಾಕಾಯ್ತು, ಇವನ್ ಬ್ಯಾಂಗ್ಳೂರಿಗೆ ಆಗುವ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಸೊ ವಿನು ಕಳಿಸಿರೋದು ಐಸ್ ಕ್ರೀಮು, ಅಮೂಲ್ ಬಟರ್ ಸ್ಕಾಚ್ ದೊಡ್ಡದು ಕಳಿಸಿದ್ದಾನೆ. ಮತ್ತು ಹಾಗೆ ಆ್ಯಕ್ಚುಲಿ ಸೆಕೆಗೋಳೆ ಆಗ್ತಾಯಿದೆ, ಅದಕ್ಕೆ ಇದನ್ನು ಕಳಿಸಿದ್ದಾನೆ ವಿನು. ನೈಸ್ ಇಲ್ಲ ಅಂತ ಹೇಳಿ ಸೆಕೆ ಹಾಕ್ಕೊಳ್ಳೋಂಥ ಪೌಡರ್. ಸೊ ಇದಿಷ್ಟು ವಿನು ಕಳಿಸಿರೋದು ಇವಾಗ. ಸೊ ನಾನು ಇದಕ್ಕೆ ಒಂದು ಐಟಮ್ ಆರ್ಡ್ರ್ ಮಾಡಿದ್ದೀನಿ, ಕ್ಯಾಶ್ ಆನ್ ಡೆಲಿವರಿ. ಒಂದು ನಿಮಿಷ, OTP ಹೇಳಬೇಕಾ? ಒಂದು ನಿಮಿಷ. 1000 ಸರಿ. ಬುದ್ಧ ಪೂರ್ಣಿಮೆ ದಿವಸ ಮೇ 1ನೇ ತಾರೀಕು 2026. ಸೊ ತೊಗೊಂಡಿದ್ದೀನಿ. ಹಾಂ ಸರ್, ನಮಸ್ತೆ. ಮೇ 1ನೇ ತಾರೀಕು ಬುದ್ಧ ಪೂರ್ಣಿಮೆ. ಇವತ್ತು ಬೆಳಗ್ಗೆ ಸ್ವಲ್ಪ ಗೆಣಸು ಬೇಯಿಸಿಟ್ಟಿದ್ದೆ, ಅದಿದೆ. ಸೊ ಇಲ್ಲಿ ಗೆಣಸಿದೆ, ಮತ್ತು ವಿನು ಕುಡಿಸಿರೋದು ಐಸ್ ಕ್ರೀಮು ಸ್ವಲ್ಪ ಹಾಕ್ಕೊಂಡಿದ್ದೀನಿ ತಿನ್ನೋಣ ಅಂತ. ಸ್ವಲ್ಪ ಮೊಸರು ಇಟ್ಕೊಂಡಿದ್ದೀನಿ, ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಅಂತ. ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಮತ್ತು ಇದೇನಿಲ್ಲ, ಇದರಲ್ಲಿ ಏನಿತ್ತು ಮತ್ತು ಗಂಜಿಯನ್ನು ಇದೆ ರೂಮಲ್ಲಿ ಇಟ್ಟಿದ್ದೀನಿ, ತೋರಿಸ್ತೀನಿ. ಇಲ್ಲಿ ಕೆಲವೊಂದು ಐಟಮ್ ತೊಗೊಂಡಿರೋದು ಇವತ್ತು. ಸೊ ಇದು ಏನದು ಲೆಟ್ಯೂಸು ಮತ್ತು ರೋಸ್ಟೆಡ್ ಚೆನ್ನ,
ಮತ್ತು ಸೌತೆಕಾಯಿ ಒಂದು 3 ಮತ್ತು ಇಲ್ಲಿ ಪಂಪ್ಕಿನ್ ತೋರಿಸ್ತೀನಿ. ಸೊ ಇದನ್ನು ಒಂದು ತೊಗೊಂಡಿದ್ದೀನಿ, ಇಷ್ಟು ತೊಗೊಂಡಿದ್ದೀನಿ ಇವತ್ತು. ಇದ್ರ ಜೊತೆಗೆ ಹೊಸದೊಂದು ಮೈಕ್ ತೊಗೊಂಡೆ. ಯಾಕೋ ಮೈಕೇ ವರ್ಕ್ ಆಗ್ತಾಯಿಲ್ಲ. ತೊಗೊಂಡೆ ಇವಾಗ ಚಾರ್ಜಿಗೆ ಹಾಕಿದ್ದೀನಿ. ಬಟ್ ಏನು ಇದು ಚಾರ್ಜ್ಗೆ ಹಾಕಿ ಸುಮಾರು ಹೊತ್ತಾಯ್ತು, ಇದು ವರ್ಕ್ ಆಗ್ತಾಯಿಲ್ಲ. ಅಂದರೆ ಫೋನ್ದು ಏನಾದರೂ ಸಮಸ್ಯೆ ಆಗಿರ್ಬೋದು. ಸೊ ನೋಡಿ ಚಾರ್ಜ್ಗೆ ಹಾಕಿ ಏನು ಹೊಸದು ಇಲ್ಲಿ ಕವರ್ ಕೂಡ ಇದೆ, ಇದು ಕನೆಕ್ಟರ್ ಕೂಡ ಇಲ್ಲೇ ಇದೆ. ಸೊ ಕನೆಕ್ಟರ್ ಕೂಡ ಇದೆ ಹೊಸದು. ನಾನು ಇವತ್ತು ತೊಗೊಂಡಿದ್ದು ನೋಡಿ, ಗಂಜಿಯನ್ನು ತಿನ್ನಬೇಕು. ಸೊ ಇಲ್ಲಿ ನಾನು ಗೆಣಸು ಮತ್ತು ಮೊಸರು, ಉಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸಂಜೆಗೆ ತಿನ್ನೋಕ್ಕೆ. ಮೇ 1ನೇ ತಾರೀಕು ಬುದ್ಧ ಪೌರ್ಣಿಮೆ. ತುಂಬ ದೊಡ್ಡದಾಗಿ ಕಾಣ್ತಾ ಇದ್ದಾನೆ ಸೂರ್ಯ, ಸನ್ಸೆಟ್ ಆಗ್ತಾ ಇದೆ. सेम पिंच, येलो येलो, स्माइल मारो, बात करो, कुछ बात करो. कैसे हो? कितना दिन हो गया? अब हम ऊपर आते थे, अभी तू नहीं आया. हाँ मैं घर में, अगर मैं आती तो तुम नहीं है. क्या है ये? दाल है. दाल और बहुत अच्छा. हमको हैप्पी बुद्ध पूर्णिमा. हैप्पी बुद्ध पूर्णिमा बोलो. हैप्पी बुद्ध पूर्णिमा. गुड गुड. हाय हाय परवीन, कम हियर, कम हियर, कम हियर. हाय बोलो, हाय. हैप्पी बुद्ध पूर्णिमा. हैप्पी बुद्ध पूर्णिमा. ऊपर चाबी. हाय हाय. कैसे हो आप लोग? बस ठीक ठीक है. नाइस नाइस. गुड बॉय गुड बॉय. मैं बोल रही थी येलो येलो आज दोनों. येलो खुशबू का भी येलो. आपका भी थोड़ा येलो थोड़ा है. कलर अच्छा है. हैप्पी बुद्ध पूर्णिमा. आज बुद्ध पूर्णिमा. हाँ बुद्ध पूर्णिमा. सूर्य बहुत बड़ा था, इसलिए मैं देख रही थी, इसलिए वीडियो बन रही थी. इस टाइम ये आया ना, कंटिन्यू कर रहे. नाइस नाइस. आप लोगों को देख के खुश होता है मेरे को. ಸೊ ಇವತ್ತು ಬುದ್ಧ ಪೂರ್ಣಿಮೆ ನೋಡಿ, ಎಷ್ಟು ಖುಷಿಯಾಗಿ ಮಕ್ಕಳು ಏನೋ ತಿಂತಾ ಇದ್ದಾರೆ. परवीन, खुशबू और माऊ मापू मापू. मैं चैत्र. गुड गुड गुड. हाँ बाय बाय. हाँ उसको बुखार आता है. मेरे पापा गान से लगे इसलिए उसको बुखार आता है. खुश हो गया मेरे को आप लोगों को बच्चों को देख के. छुट्टी है अभी? मेरी छुट्टी है घर में. क्या बोला अभी? मैं अभी नहीं सुना. इसके पहले क्या बोल रही थी? क्या बोल रही? कुछ बोल मेरे रही? भाई को बुखार आता था. हाँ बुखार मतलब बुखार आता है ना. क्या बोलता है? हिंदी थोड़ा समझ नहीं आता मेरे को. बुखार बुखार ठीक है. खांसी और बुखार आता है ना. ठीक है. ये भी नहीं कुछ उठती है अभी. हम लोग खेलते हैं, मेरा भाई और एक सामने रहती है ना, ये उसका नाम है, तो खेलती है. ठीक है. छुट्टी कितने दिन तक छुट्टी है बेटे? अभी 1 महीने. 1 महीने तक. जून में शुरू हो जाता है. हाँ. जून में बारिश आता है. हाँ जून में फिर गर्मी चली जाती है. परवीन परवीन, हाँ खाओ ना. मेरे को भी बैठना है. बेटा. हाँ दोनों बेटा है. बात करना शुरू करो परवीन, थोड़ा बात करो, कुछ बात करो. खुशबू बात कर रहे हैं, देखो अच्छे से बात कर रहे हैं वो खुशबू अभी. छोटा है. हाँ थोड़े छोटे, थोड़ा देर के बाद, थोड़े टाइम होने के बाद बात करते हैं, है ना परवीन? गुड बॉय गुड बॉय. वेरी गुड. ऐसा करो. परवीन ऐसा करो, ऐसा करो परवीन, ऐसा करो, ऐसा. हाँ ऐसा ऐसा. हाँ
हाँ गुड, वेरी गुड वेरी गुड, सुपर। हाँ मैं देखा था एक बार वो हम्म क्या वो शर्ट था ना थोड़ा 1-2 महीने के पहले वो टेंट वगैरह सब था। आज तो लाइट ही है, टेंट वगैरह नहीं है। वो आज कुछ दूसरा फंक्शन है, या तो शादी हो या कुछ दूसरा फंक्शन है। उसका घर ओपनिंग हो गया 1 महीना पहले हो गया। घर ओपनिंग कल उसका था, वो पीछे वाला बना ना उसका घर यहाँ भी एक कलर कलर डाल दिया था। और रात में था यहाँ भी थोड़ा कुछ था। ओ यहाँ तो बर्थडे क्या है? नीचे उतरना कर, नीचे उतरा। मैं भी थोड़ा दिन बिजी होती हूँ, मैं भी थोड़ा एक हफ्ते के बाद पूरा बिजी हो जाती हूँ। क्या वो कुछ नया हाँ बाहर जाके ब्लॉगिंग करना, कुछ कुछ प्लेस दिखाना। मेरा पार्टनर आता है उसके बाद शुरू करता है। उसके साथ हाँ साथ में शुरू कर, देखती हूँ क्या होता है। सभी मेरे हाथ में नहीं है। हाँ, सब कल क्या होता वो हाँ क्या पता नहीं है दीदी। वो काम होगा तभी चालू होगा, शुरू काम होने लगता है तो भी आप जानते हैं हमारा काम हो गया हो रहा है हो गया। सही है थोड़े टाइम लगता है मगर अच्छे के लिए होता है। पेशेंस, सावधान से वेट करना। आराम आराम से। परवीन का पापा मार्केट गया कब गया? हाँ 2-3 दिन हो गया। वो कह रहा है उसको पापा पापा कहाँ राजस्थान में? उसको पापा के पापा सामने का अटैचमेंट ज़्यादा है। हाँ और क्या खुशबू, और क्या छुट्टी में क्या कर रहे हैं अभी? फ्रेंड्स के साथ खेल रहे हैं? हाँ मेरे फ्रेंड से ठीक है। अच्छे से खेलना पड़ेगा क्योंकि फिर स्कूल शुरू हो गए तो खेल नहीं सकते है ना। स्कूल की छुट्टी हो, हाँ फिर खेलेंगे। कितने एलकेजी हो गया यूकेजी हो गया अभी? यूकेजी यूकेजी हाँ एलकेजी हो गया यूकेजी अभी। हाँ कितने साल अभी? 6 साल 6 साल। वेरी गुड वेरी गुड, गुड गर्ल। ठीक है चलो थोड़ा वॉकिंग करना, रनिंग करना, ठीक है। स्कूल में भी थोड़ा स्पोर्ट्स में ज्वाइन करो। मैम मैं रनिंग, दौड़ना। मैं प्रेयर करती हूँ, प्रेयर। वेरी गुड वेरी गुड। फिर बोलते हैं सभी को हैप्पी बुद्ध पूर्णिमा बोलो। हाँ बोलो बेटा, फिर हैप्पी बुद्ध पूर्णिमा बोलो ऐसा वीडियो। हैप्पी बुद्ध पूर्णिमा पूर्णिमा। वेरी गुड, और ऑल द बेस्ट। बाय। वेरी गुड, बाय। फिर हम पहले प्रेयर करके पढ़ाई करके फिर के बाद वापस ट्राई लिखना शुरू होता है। फिर सूचना का फिर स्टैंड अप होने का है, फिर खेलना है थोड़ी देर स्कूल के अंदर, फिर छुट्टी होती है। छुट्टी बहुत अच्छा। अभी छुट्टियाँ गई। आप ये जाती हो तो मैं खेलती हूँ मेरे भाई के साथ। वेरी गुड। ये इसको क्या बोलते हैं? अंगूठी। अंगूठी अंगूठी, हाँ बहुत सोने का। सोने का, बहुत अच्छा। मगर थोड़ा थोड़ा केयरफुल, ठीक है। ये बहुत बहुत इजी निकलती है, ऐसे निकालनी। मैं सनाना करती हूँ तो सिर्फ निकालती हूँ ऐसे। नहीं 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 निकलना अभी, ठीक है चलो आराम से खेलो। खुशबू बड़े होने के बाद भूल जाता है नहीं बोलती, मेरे को। नहीं बोलती। अच्छा लगता है मेरे देखो। हाँ थोड़ा हाँ, लाइट करो, लाइट। लाइट नहीं बेटा। हाँ यस खुशबू, भूल जाता है आप। नहीं नहीं बोलती। बड़े होने के बाद मेरे को। हाँ, मैं बड़े होने के बाद आपको कि मेरे वीडियो दिखाओ। बड़े होने के बाद भी फ्रेंड्स हो जाते हैं, फ्रेंड्स ही रहते हैं, ठीक है। और कैसा लगता है मेरे देखो आपको? अच्छा। गुड गर्ल, आप भी अच्छा खुश से रहना, ठीक है। अच्छे से पढ़ के आराम से थोड़ा आपको क्या लगता है वो करो। आपको क्या अच्छा लगता है तुमको वो करो, ठीक है। बाय बोलो। ಮೇ 1ನೇ ತಾರೀಕು ಬುದ್ಧ ಪೂರ್ಣಿಮಾ. ನಾನು ಮಾಡಿ ಮೇಲೆ ಹೋಗಿ ಸೂರ್ಯನ ಚಂದ್ರನ ಇಬ್ಬರನ್ನೂ ನೋಡ್ಕೊಂಬಂದೆ. ಜೊತೆಗೆ ಮಕ್ಕಳು ಮತ್ತು ಅವರ ಅಮ್ಮ, ಇಲ್ಲಿ ನೇಬರ್ ಅವರ ಇಬ್ಬರು ಮಕ್ಕಳಿದ್ದಾರೆ, ಅವರು ಅವರ ಅಮ್ಮ ಎಲ್ಲ ಸಿಕ್ಕಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ಬಂದು ಊಟ ಮಾಡ್ತಾಯಿನಿ. ಬ್ಯಾಟ್ರಿಲಿ ಹೋಗಿ ಆಫ್ ಆಗೋಗ್ಬಿಟ್ಟಿತ್ತು. ಚಂದ್ರಂದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ತಿಂದ್ಬಿಟ್ಟು ಹೋಗಬೇಕು. ಇವಾಗ ಒಂದು 30% ಆಗಿದೆ. ಇಲ್ಲಿ ಗೆಣಸು, ಮೊಸರು ತುಂಬ ಚೆನ್ನಾಗಿದೆ. ಪಲ್ಯ, ವೈಟ್ ರೈಸ್ ಚೆನ್ನಾಗಿ ಅನಿಸ್ತಾಯಿದೆ, ತಂಪು ಅನಿಸ್ತಾಯಿದೆ. ತಿಂತಾಯಿದ್ರು, ಬೆಳಿಗ್ಗೆ ಮಾಡಿದ್ದು.
ತಂಪು ಅನಿಸ್ತಾ ಇದೆ. ಬುದ್ಧನ ಪ್ರತಿಮೆ ಕೂಡ ಇಲ್ಲೇ ಇದೆ. ಖುಷಿ ಆಗುತ್ತೆ, ನೆಮ್ಮದಿಯಾಗಿ ತಿಂತಾ ಇದ್ದೀನಿ. ನೆಮ್ಮದಿ ಇಂಪಾರ್ಟೆಂಟ್ ಅಪ್ಪ, ಏನಿಲ್ಲ ಅಂದರೂ ಪರವಾಗಿಲ್ಲ. ತಿನ್ನಕ್ಕೂಟ ನೆಮ್ಮದಿ, ಯಾರಿಗೂ ತೊಂದರೆ ಕೊಡ್ದಿರಾ ಬದುಕಂಥದ್ದು. ಮೇ 1ನೇ ತಾರೀಕು ಇವತ್ತು ಬುದ್ಧ ಪೌರ್ಣಿಮೆ. ತುಂಬಾ ಒಂದು ಒಳ್ಳೆ ದೃಶ್ಯ ನೋಡೋದಕ್ಕೆ ಸಿಕ್ತಿವತ್ತು. ಅದೇನಂದ್ರೆ ಸಂಜೆ ಇವಾಗ ಟೈಮ್ ಬಂದು 8:09, ಮೇ 1 ಫ್ರೈಡೆ. ಸೊ ಸಂಜೆ ನಾನು ಟೆರೆಸ್ಗೆ ಹೋದಾಗ ಸನ್ ತುಂಬಾ ಬ್ರೈಟ್ ಆಗಿ, ಸ್ವಲ್ಪ ರೆಡ್ಡಿಶ್ ಆಗಿ, ಸ್ವಲ್ಪ ಹತ್ರದಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಸನ್ಸೆಟ್ ಆಗುವಾಗ. ತುಂಬಾ ಖುಷಿ ಆಯ್ತು. ಒಂದ್ ಸೈಡ್ ಸನ್ಸೆಟ್ ಆಗಿ ನಾನು ಅದೆಲ್ಲ ಸನ್ಸೆಟ್ ನೋಡ್ಕೊಂಡು ಈ ಕಡೆ ಕೂತ್ಕೊಂಡೆ ಇದ್ವಿ ಬಟ್ಟೆ ಒಗೆಯೋ ಕಲ್ ಮೇಲೆ. ಸೊ ನೇಬರ್ ಅವರು, ಅವ್ರ ಮಕ್ಳು ಎಲ್ಲ ಬಂದ್ರು. ತುಂಬಾ ಖುಷಿ ಆಯ್ತು ಅವ್ರ ಜೊತೆ, ಮಕ್ಳ ಜೊತೆ ಎಲ್ಲ ಮಾತಾಡಿ. ಅಂದ್ರೆ ಎಷ್ಟೊಂದ್ ದಿವಸ ಆಗಿತ್ತು ನಾವ್ ಎಲ್ರು ಒಟ್ಟಿಗೆ ಸೇರಿ. ಯಾಕಂದ್ರೆ ಆ ಮಕ್ಳು ನನ್ನ ನೋಡಿದ್ರೆ ಇಷ್ಟಪಡ್ತಾರೆ. ಪಾಪ ನಾನು ಏನೂ ಕೊಟ್ಟಿಲ್ಲ ಆ ಮಕ್ಳಿಗೆ. ಎಷ್ಟು ನಿಷ್ಕಲ್ಮಶವಾದ ಪ್ರೀತಿ ಅಂತಂದ್ರೆ ಮಕ್ಳದು. ಸೊ ಅದಕ್ಕೆ ಹೇಳಿದ್ರು ಮಕ್ಳು ದೇವ್ರ ಸಮಾನ ಅಂತ. ಏನೂ ಕೊಟ್ಟಿಲ್ಲ, ಆದ್ರೂ ಕೂಡ ಏನು ಚೆನ್ನಾಗಿ ಮಾತಾಡಿಸ್ತಾರೆ. ಏನೋ ತಿಂತಾ ಇದ್ರು ಪಾಪ. ನಾನು ಹಾಗೆ ಮಾತಾಡ್ಸ್ಕೊಂಡು ಚೆನ್ನಾಗಿ ಮಾತಾಡ್ಸ್ಕೊಂಡು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಹೋದ್ರು ಕೆಲವೊಂದು ವಿಡಿಯೋಸ್ ಕೂಡ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ಕೂತಿದ್ದೀನಿ, ಪ್ರಶಾಂತವಾದ ವಾತಾವರಣ. ಸ್ವಲ್ಪ ಏನೋ ಮನ್ಸಿಗೆ ಬೇಜಾರಾಗಿತ್ತು, ಸ್ವಲ್ಪ ದುಃಖ ಕೂಡ ಆಯ್ತು. ಹೀಗೆ ಲೈಫ್ ಒಂದ್ ರೀತಿ. ನನ್ ಲೈಫ್ ಸ್ವಲ್ಪ ಡಿಫ್ರೆಂಟ್ ಅಲ್ವಾ, ಎಲ್ಲ ಇದರಿಂದ ಡಿಟ್ಯಾಚ್ ಮಾಡ್ಕೊಂಡು. ಯಾಕಂದ್ರೆ ನಾವ್ ಎಷ್ಟೇ ಏನೇ ಒಂದ್ ಸಂಬಂಧಕ್ಕೆ ಬೆಲೆ ಕೊಟ್ಟು ಕೂಡ ಕೊನೆಗೆ ಅದು ನೋವೇ ಕೊಡುತ್ತೆ ಅನ್ನೋದು ನಮ್ಗೆ ಅರಿವಾಗ್ತಾ ಹೋಗುತ್ತೆ. ಸ್ವಲ್ಪ ನಮ್ಗೆ ದಿವಸಗಳು ಕಳೀತಾ ದಿನಗಳು ಉರುಳ್ತಾ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗೆ ದುಃಖ ಆಗ್ತಿತ್ತು ಸುಮ್ನೆ. ಆಮೇಲೆ ಒಂದ್ ರೀತಿ ಸಮಾಧಾನನೂ ಇತ್ತು, ಏನೋ ಒಂದ್ ರೀತಿ ಚೆನ್ನಾಗ್ ಅನಿಸ್ತು ನನ್ಗೆ. ಆ ಮಕ್ಳೆಲ್ಲ ಹೋದ್ರು, ಮತ್ತೆ ಸನ್ಸೆಟ್ ನೋಡಿತ್ತು, ಪ್ರಶಾಂತವಾದ ವಾತಾವರಣ, ಕತ್ಲಾಗ್ತಾ ಇತ್ತು, ಕೂತಿದ್ದೆ. ಸೊ ಚಂದ್ರಂದು ದರ್ಶನ ತುಂಬಾ ಅದು ಬುದ್ಧ ಪೌರ್ಣಿಮೆ ದಿವಸ ನನಗೆ ಸೂರ್ಯ ಚಂದ್ರ ಇಬ್ರನ್ನು ನೋಡೋ ಅವಕಾಶ. ಅದು ತುಂಬಾ ಹತ್ರದಲ್ಲಿ ಇದ್ರು ಇಬ್ರು ಕೂಡ ಭೂಮಿಗೆ. ತುಂಬಾ ಖುಷಿ ಆಯ್ತು, ರಿಲ್ಯಾಕ್ಸ್ ಫೀಲ್ ಆಯ್ತು. ಚಂದ್ರನ್ ಏನು ಬಿಂಬ ನೋಡ್ತಾ ಐ ಮೀನ್ ಚಂದ್ರನ ಒಂದು ಬೆಳದಿಂಗಳು ಅಂತ ಹೇಳ್ತೀವಲ್ಲ, ಬಿಂಬ ಅಲ್ಲ ಸಾರಿ, ಬೆಳದಿಂಗಳು ನೋಡ್ತಾ ಖುಷಿ ಆಯ್ತು. ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ, ಅಷ್ಟರಲ್ಲಿ ಆಫ್ ಆಗೋಯ್ತು ಫೋನು. ಸರಿ, ಆಮೇಲೆ ಕೆಳಗೆ ಬಂದು ಚಾರ್ಜಿಗೆ ಹಾಕಿ ಊಟ ಮಾಡಿ, ಮೈಕ್ ಹೊಸದು. ಸೊ ಇಷ್ಟೊತ್ತಿಗೂ ಚಾರ್ಜ್ ಆದ್ಮೇಲೆ ನೋಡ್ದೆ, ಸದ್ಯ ಮೈಕ್ ಆನ್ ಆಯ್ತು. ಯಾಕೋ ಮೈಕೇ ವರ್ಕ್ ಆಗುತ್ತಾ ಇಲ್ವಲ್ಲ ಅಂತ ಬೇಜಾರಾಗ್ತಾ ಇತ್ತು. ಫುಲ್ ಚಾರ್ಜ್ ಆದ್ಮೇಲೆ ಆಯ್ತು. ಇನ್ನೊಂದು ಹಳೆ ಮೈಕು, ಅದ್ರ ಸ್ವಲ್ಪ ನೀರ್ ಬಿದ್ದು ವರ್ಕ್ ಆಗ್ತಾ ಇರ್ಲಿಲ್ಲ. ಅದು ಫುಲ್ ಚಾರ್ಜ್ ಮಾಡಿದ್ರು ಕೂಡ ವರ್ಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಅಕ್ಕಿನಲ್ಲಿ ಇಡು ಅಂತ ಹೇಳ್ತಾ, ಸೊ ಅದಕ್ಕೆ ಅಕ್ಕಿನಲ್ಲಿ ಇಟ್ಟಿದ್ದೀನಿ. ಸೊ ಅಷ್ಟೇ ಸ್ನೇಹಿತರೆ. ಸೊ ಏನ್ ಬೇಜಾರಂದ್ರೆ ಇನ್ನೇನಿಲ್ಲ ಸ್ನೇಹಿತರೆ, ಅಂದ್ರೆ ನಾವೆಷ್ಟು ಎಫರ್ಟ್ಸ್ ಹಾಕ್ತಾ ಇರ್ತೀವಿ. ಇವಾಗ ಏನೋ ಒಬ್ರಿಗೆ ಪ್ರೀತಿ ಪತ್ರಿಗೆ ತುಂಬಾ ಎಫರ್ಟ್ಸ್ ಹಾಕ್ತಾ ಇರ್ತೀವಿ. ಆ ಕಡೆಯಿಂದ ಸ್ವಲ್ಪ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಸ್ವಲ್ಪ ಆದ್ರೆ ಪರವಾಗಿಲ್ಲ, ಪದೇ ಪದೇ ವ್ಯತ್ಯಾಸಗಳು ಆಗ್ತಾ ಇರುತ್ತೆ. ನಾವು ಬರೀ ಕೊಡೋದು, ಆ ಕಡೆಯಿಂದ ರಿಸೀವ್ ಅಂದ್ರೆ ಇಲ್ಲಿ ಮೆಟೀರಿಯಲಿಸ್ಟಿಕ್ ಅಲ್ಲ, ಅಂದ್ರೆ ಟೈಮ್, ಎನರ್ಜಿ, ಓಕೆನಾ, ಸ್ಪೇಸ್. ಸೊ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅದು ಆಗೋರ್ಗೆ ಅರ್ಥ ಆಗುತ್ತೆ. ಸೊ ಅದು ಆ ಕಡೆಯಿಂದ ರಿಸೀವ್ ಆಗ್ತಾ ಇಲ್ಲ ಅಂದಾಗ ಅಲ್ಲಿ ಏನು ಬೇಕಂತ ಯಾರು ಏನು ಮಾಡಲ್ಲ. ಬಟ್ ನಾನ್ ಸ್ವಲ್ಪ ಡಿಫ್ರೆಂಟ್ ಇರೋದ್ರಿಂದ ಅದು ನನ್ಗೆ ಪೇನ್ ಆಗುತ್ತೆ. ಸೊ ಅಷ್ಟೇ ಖುಷಿ ಆಯ್ತು. ಇದೊಂದು ಬೆಳಿಗ್ಗೆದೂನು ತುಂಬಾ ಖುಷಿ ಆಯ್ತು ನನ್ಗೆ. ಆಕ್ಚುಲಿ ಬೆಳಿಗ್ಗೆ ವಿನು ಐಸ್ ಕ್ರೀಮ್ ಮತ್ತೆ ಪೌಡರ್, ನನ್ಗೆ ಸ್ವಲ್ಪ ಇಲ್ಲಿ ಸೆಕೆಗುಳ್ಳೆ ಆಗ್ಬಿಟ್ಟಿತ್ತು. ಹೇಳ್ತಾ ಇದ್ದೆ ವಿನುಗೆ, ಪೌಡ್ರು ಕಳ್ಸಿದಾನೆ, ಅವ್ರ ಊರಲ್ಲಿದ್ದಾನೆ ವಿನು. ಸೊ ಈ ಐಸ್ ಕ್ರೀಮ್ ತಿಂದು ಅದೇ ಏನ್ ಹೇಳಕ್ ಹೋದಿದ್ದೆ, ಐಸ್ ಕ್ರೀಮ್ ಮತ್ತೆ ಇದನ್ನ ಅವರು ಲೇಡಿ ಡೆಲಿವರಿ ಮಾಡಿತ್ತು. ಆಲ್ರೆಡಿ ಇದಕ್ಕೆ ಮುಂಚೆ ಹಾಕಿನ ಅಥವಾ ಇದಾದ್ಮೇಲೆ ವಿಡಿಯೋ ಹಾಕ್ತೀನ ಗೊತ್ತಿಲ್ಲ. ನೋಡಿ ಖುಷಿ ಆಯ್ತು. ಅಷ್ಟು ವಯಸ್ಸಾದ್ರು ಮಕ್ಳಿದ್ರು ಕೂಡ ಸ್ವಂತವಾಗಿ ಏನಾದ್ರು ದುಡಿಬೇಕು ಅಂತ ಹೇಳಿ ಡೆಲಿವರಿ ಮಾಡ್ತಾ ಇರಲ್ವಾ, ಎಷ್ಟು ಖುಷಿ ಆಗುತ್ತೆ. ಸ್ವಾಭಿಮಾನದಿಂದ ಬದುಕ್ತಾರೆ ಅಂತ ನೋಡಿ ಇನ್ಸ್ಪೈರ್ ಆಗ್ಬೇಕು ನಾವು. ನಾನು ಸ್ವಲ್ಪ ಏನಾದ್ರೂ ಒಂದು ಹೊರಗೆ ಹೋಗಿ ಸ್ವಲ್ಪ ಏನು ಕೆಲ್ಸಗಳು ಮಾಡ್ತಾ ಇದ್ರೆ, ಅಂದ್ರೆ ಡೆಲಿವರಿ ಅಂತಾನೆ ಅಲ್ಲ, ಮಾಡಿದ್ರೆ ಡೆಲಿವರಿ ಕೂಡ ಮಾಡ್ಬೋದು, ನನ್ಗೇನ್ ಬೇಜಾರಿಲ್ಲ. ಬಟ್ ನನ್ನ ಹತ್ರ ಇಲ್ಲಿ ಇನ್ನೂ ಗಾಡಿ ಇಲ್ಲ. ಈ ಊರಲ್ಲಿ ನನ್ಗೆ ಈ ಊರಷ್ಟು ನನ್ಗೇನು ಪರಿಚಯ ಇಲ್ಲ. ಅಂದ್ರೆ ರೋಡ್ಗಳು ಓಡ್ಸೋದಾಗಿರ್ಬೋದು, ಅದು ಯಾವ ಊರಲ್ಲೂ ಇಲ್ಲ ಬಿಡಿ. ನಾನೇನಷ್ಟು ಗಾಡಿ ಬಿಲ್ಕುಲ್ ಓಡ್ಸೇ ಇಲ್ಲ ನಾನು ರೋಡ್ ಮೇಲೆ. ಯಾಕಂದ್ರೆ ಒಂದ್ ರೀತಿ
ಬೇಸಿಕಲ್ ತೀರಾ ಬೇಸಿಕ್ ಅಂತಂದ್ರೇನೆ ನಮ್ಮ ಒಂದ್ ಬೆಳಕು ನೋಡಿದ್ರೇನೆ ಒಂದ್ ರೀತಿ ಒಂದ್ ಸಪೋರ್ಟಿವ್ ಆಗಿ ನಿಲ್ಬೇಕು ಅಂತ ಯಾರಿಗೂ ಅನ್ಸಿಲ್ಲ ನನ್ನ ಲೈಫಲ್ಲಿ. ಗಾಡಿ ತಗೊಂಡು ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ. ಸೊ ಗೊತ್ತಿಲ್ಲ ಏನಾಗುತ್ತೆ, ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಏನಾದ್ರು ಅಪ್ಡೇಟ್ಸ್ ಇದ್ರೆ ಹೇಳ್ತೀನಿ. ಅವನು ಹೇಳ್ತಾ ಇದ್ದಾನೆ ಬರ್ತೀನಿ ಅಂತ, ನೋಡ್ಬೇಕು ಏನಾಗುತ್ತೆ ಅಂತ. ನೋಡಿ, ಅವನು ಲಾಸ್ಟ್ ಬಂದಿದ್ದು ನವೆಂಬರ್ ಅಲ್ಲಿ, ಇವಾಗ ಏಪ್ರಿಲ್. ನವೆಂಬರ್ ಅಲ್ಲಿ ಬಂದಾಗ ಹೇಳಿದ್ದ ಇಲ್ಲಿ ಎಲ್ಲಾರು ಪಿ ಜಿ ನೋಡ್ತೀನಿ. ಯಾಕಂದ್ರೆ ನಾನ್ ಹೇಳಿದ್ದೆ ಸ್ವಲ್ಪ ನಿನ್ ಪಿ ಜಿಲಿ ಇರಪ್ಪ, ನಾನು ಸ್ವಲ್ಪ ಕನೆಕ್ಷನ್ ಆಗುತ್ತಾ ನೋಡೋಣ ನಮ್ಗೆ ಅಂತ. ಸರಿ, ಏನಾಗುತ್ತೋ ಈ ಸತಿ ಗೊತ್ತಿಲ್ಲ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಬಾಂಡಿಂಗೂನು ಚೆನ್ನಾಗಿದೆ. ಬಟ್ ಐ ಡೋಂಟ್ ನೋ ಏನಾಗುತ್ತೆ ಅಂತ ಅಂದ್ಬಿಟ್ಟು ಲೆಟ್ಸ್ ಸಿ. ಯಾಕಂದ್ರೆ ಒಳ್ಳೆ ಹುಡುಗಾನೆ, ಹಾಗೇನಿಲ್ಲ. ಬಟ್ ಎನರ್ಜಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕು. ಲಾಸ್ಟ್ ಟೈಮ್ ಕುಕಿಂಗ್ ಚಾನಲ್ ಕೂಡ ಇದೆ ಮನೆಯಲ್ಲಿ ಶುರು ಮಾಡಿದ್ವಿ. ಬಟ್ ಅವ್ನ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಅಂತ ನಾನು ಡಿಸ್ಕಂಟಿನ್ಯೂ ಮಾಡಿದೆ. ನೋಡ್ಬೇಕು ಈ ಸತಿ ಏನಾಗುತ್ತೆ ಅಂತ, ಗೊತ್ತಿಲ್ಲ. ಸೊ ಇದು ವಿಷಯ. ಒಟ್ನಲ್ಲಿ ಒಂದ್ ಹೆಣ್ಣಿಗೆ ಒಂದು ಗಂಡು ಅನ್ನೋದು ಇದ್ದೇ ಇರ್ತಾನೆ, ಒಂದ್ ಗಂಡಿಗೆ ಒಂದ್ ಹೆಣ್ಣು ಅನ್ನೋದು ಇದ್ದೇ ಇರ್ತಾನೆ. ಅಥವಾ ಇಲ್ಲ ಅಂತಂದ್ರೆ ನಮಗ್ ನಾವ್ ಇದ್ದೇ ಇರ್ತೀವಲ್ವಾ. ಸೊ ಲೈಫ್ ಯಾರಿರ್ಲಿ ಇಲ್ದೇ ಇರ್ಲಿ, ಲೈಫ್ ನಡೀತಾನೆ ಇರುತ್ತೆ. ಸೊ ನೋಡೋಣ ಏನಾಗತ್ತೆ ಲೈಫ್ ಅಂತ. ಸೊ ಅದೇ ವೀನು ಪೌಡ್ರು ಕಳ್ಸಿದ್ದ. ನಾನು ಅದೇನು ಅದ್ರ ಬಗ್ಗೆ ಮಾತಾಡಿಲ್ಲ. ನಾನು ಸುಮ್ಮನೆ ಹೇಳ್ದೆ, ನೋಡಿ ಇಷ್ಟು ಸೆಕೆಗಳು ಅಂತೇಳಿ. ಸರಿ ಅಂತೇಳಿ, ನಂಗೆ ಗೊತ್ತೇ ಇಲ್ಲ, ಆರ್ಡರ್ ಮಾಡಿ ಕಳ್ಸಿದಾನೆ. ಸ್ವಲ್ಪ ನಾನು ಬೇಜಾರಲ್ಲೂ ಇದ್ನಲ್ಲ, ಹಾಗಾಗಿ ಒಂದೇನ್ ಖುಷಿ ಅಂದ್ರೆ ಫಸ್ಟ್ ಟೈಮ್ ನನ್ನ ತಮ್ಮ ರೆಸ್ಟ್ ಮಾಡು, ಪ್ರೋಟೀನ್ ತಗೋ ನೀನು ಅಂತ ಅವ್ನ ಬಾಯಲ್ಲಿ ಬಂತು. ಅದು ನಾನು ಎಷ್ಟು ಸತಿ ಫೋನ್ ಮಾಡಿ, ಅವ್ನು ಬಿಸಿ ಇತ್ತು, ಇನ್ನೇನು ಸುಮಾರು ಸತಿ ಮಾಡಿದೆ, ತೆಗ್ದಿರ್ಲಿಲ್ಲ. ಅಂದ್ರೆ ಫಸ್ಟ್ ಸ್ವಲ್ಪ ಸುಮಾರು ಹೊತ್ತು ಮಾತಾಡಿದ್ವಿ, ಅದಾದ್ಮೇಲೆ ಮತ್ತೆ ಮಾಡ್ತಾ ಇದ್ದೆ, ನಾನು ತೆಗ್ದಿರ್ಲಿಲ್ಲ. ಏನಂತ ಗೊತ್ತಿಲ್ಲ, ಬಿಸಿ ಇದ್ದ ಅಂತೆ. ಇವತ್ತು ಅಷ್ಟೇ ಸುಮಾರು ಸತಿ ಮಾಡಿದೆ, ಬಿಸಿನೇ ಹೇಳ್ದ ಪಾಪ, ಬಿಸಿ ಇದೀನಿ, ಕೆಲಸ ಇದೆ ಅಂತೆಲ್ಲ ಹೇಳ್ತಿದ್ದ. ಆದ್ರೆ ಎಷ್ಟೋ ಹೊತ್ತಾದ್ಮೇಲೆ ಒಂದು 2 minutes ಟೈಮ್ ಮಾಡ್ಕೊಂಡು ಮಾತಾಡೋದ್ ಕಷ್ಟನಾ ಅಂತ ಹಂಗ ಅನ್ಸ್ಬಿಡುತ್ತೆ. ಆಮೇಲೆ ಇವಾಗ ಎಷ್ಟೇ ಬಿಸಿ ಇದ್ರು ಹಾಗೆ ನೋಡಕ್ ಹೋದ್ರೆ, ನಾನು ಇಲ್ಲಿ ಉಡುಪಿಗೆ ಏನಕ್ಕೆ ಬಂದೆ ಅಂತ ಆಲ್ರೆಡಿ ಇನ್ನೊಂದು ಚಾನಲ್ ಎಲ್ಲ ಹೇಳಾಗಿದೆ. ಸೊ ಆ ಟೈಮಲ್ಲೂ ಒಂದ್ ದಿವಸಕ್ಕೂ ಸ್ಟಾರ್ಟಿಂಗ್ ನಾನು ಉಡುಪಿಗೆ ಬಂದಾಗ, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಉಡುಪಿಗೆ ಬಂದಲ್ಲ, ಆ ಟೈಮಲ್ಲೂ ಕೂಡ ಹೇಗಿದ್ಯಾ ಏನು ಅಂತ ಒಂದ್ ಮಾತು ಏನು ಕೇಳಿರ್ಲಿಲ್ಲ. ನನ್ನ ತಮ್ಮ ಆದವನು ಫೋನ್ ಮಾಡಿ ವಿಚಾರಿಸಿರ್ಲಿಲ್ಲ. ಸೊ ಮನೆಯವರೇ ವಿಚಾರಿಸ್ಲಿಲ್ಲ ಅಂದ್ಮೇಲೆ ಹೊರಗ್ನವ್ರು ಹೆಂಗ್ ನೋಡ್ತಾರೆ ಹೇಳಿ ನಮ್ಮನ್ನ. ಆವಾಗ ಏನಾಗ್ಬಿಡ್ತು, ಅಲ್ಲೂ ನಾನು ಎಲ್ಲೂ ನಂದೊಂದು ಅಸ್ತಿತ್ವಕ್ಕೆ ಬೆಲೆನೇ ಇಲ್ದಂಗ ಆಗ್ಬಿಡ್ತು. ಹಾಗಾಗಿ ಸಾಕಷ್ಟು ಪೆಟ್ಟುಗಳು ತಿನ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ಸೊ ಇನ್ನಾದ್ರೂ ನನ್ಗೋಸ್ಕರ ನಾನು ಬದುಕ್ಬೇಕು ಅಂತ ಅನ್ಸುತ್ತೆ. ಯಾವಾಗ್ಲೂ ಅನ್ಕೊಳ್ತೀನಿ, ಮತ್ತೇನೋ ಅದು ಒಂದು ಒಳ್ಳೆತನ ಅನ್ನೋದು ಹಣೆ ಬರ್ದಲ್ಲಿ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ನನ್ಗೆ ಅನ್ಸುತ್ತೆ. ಎಷ್ಟೇ ಆದ್ರೂ ಮನ್ಸು ಎಳಿಯುತ್ತೆ, ನನ್ನಮ್ಮ ನನ್ನ ತಮ್ಮ ಅಂತ. ಏನ್ ಮಾಡ್ತೀರಾ, ನಮ್ಮ ಒಳ್ಳೆತನ, ಅತಿಯಾದ ಒಳ್ಳೆತನ ಇರೋದೇ ನಮ್ಗೆ ಒಂದ್ ರೀತಿ ಶಾಪ ಅಂತಾನೆ ಹೇಳ್ಬೋದು. ಬಟ್ ನೋಡೋಣ, ಇನ್ನು ಗಟ್ಟಿ ಆಗ್ತಾ ಹೋಗ್ಬೇಕು. ಏನಿಲ್ಲ, ಚೆನ್ನಾಗೇ ಮಾತಾಡ್ತಾ ಇದೀವಿ. ಬಟ್ ನಾನ್ ಈ ರೀತಿ, ನನ್ನ ಸ್ವಭಾವ ಈ ರೀತಿ ಇರೋದ್ರಿಂದ ಬೇಜಾರಾಗುತ್ತೆ. ಯಾಕಂದ್ರೆ ನಾವ್ ಏನ್ ತಪ್ಪು ಮಾಡಿದ್ವಿ ಅಂತ ಹೇಳಿ. ಇವಾಗ ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು ಇದ್ರೆ, ಈಗ ಅಕ್ಕ ಒಂದ್ ಊರಿಂದ ಇನ್ನೊಂದ್ ಊರ್ಗೆ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ ಒಂದ್ ಟೈಮ್ ಬಂದಾಗ ಲೈಫಲ್ಲಿ, ಅಲ್ವಾ? ಸೊ ಆ ಟೈಮಲ್ಲಿ ಹೇಗಿದೆ ಅಂತಾನು ಫೋನ್ ಮಾಡಿ ವಿಚಾರಿಸ್ಲಿಲ್ಲ ಅಂದ್ರೆ ಅದು ಸಂಬಂಧಕ್ಕೆ ಏನು ಬೆಲೆ ಇರಲ್ಲ. ಆತರ ಎಲ್ಲ ನಾವು ಅನುಭವಿಸಿನೂ ನಾವು ಮಾತಾಡಿಸ್ತೀವಲ್ವಾ, ಅದು ನಾವೇನು ಡ್ರಾಮಾ ಮಾಡೋದಿಲ್ಲ, ನಮ್ಮ ಮನ್ಸು ಎಳಿಯುತ್ತೆ, ಹಾಗಾಗಿ ಮಾಡ್ತೀವಿ. ಆಮೇಲೆ ಖುಷಿ ಆಯ್ತು ಫಸ್ಟ್ ಟೈಮ್ ಲೈಫಲ್ಲಿ. ಹೇಗಿದೆಯಾ, ರೆಸ್ಟ್ ಮಾಡು, ತಗೋ, ಏನು ಪ್ರೋಟೀನ್ ತಗೋ ಅನ್ನೋ ತರ ಎಲ್ಲ ಹೇಳಿದ್ದು. ಪಾಪ ಇಲ್ಲಿ ಬಂದಾಗ, ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಬಂದಾಗ ನನ್ನ ತಮ್ಮನೇನೋ ಇದು ವಾಲ್ನಟ್ ಎಲ್ಲ ಕೊಡ್ಸಿದ್ದ ಒಂದ್ಸತಿ. ಏನೋ ಒಂದ್ ಗೆಸ್ಟ್ ತರ ಯಾವಾಗ್ಲೋ ಒಂದ್ಸತಿ, ಅದು ಫ್ರೆಂಡ್ಸ್ ಜೊತೆ ಬಂದಾಗ ಆ ರೀತಿ ಮಾಡಿದ್ದು. ಅದು ಅಂದ್ರೆ ಹೇಳೋದು, ನಾನು ಜನರಲ್ ಆಗಿ ನಾವು ಮನೆಯವ್ರು ಅಂದ್ರೆ ಮಾತಾಡ್ತೀವಲ್ವಾ ಫೋನಲ್ಲಿ, ಆತರ ಇರ್ಲಿಲ್ಲ. ಸೊ ಹಾಗಾಗಿ ಐ ಜಸ್ಟ್ ಹ್ಯಾವ್ ಟು ಔಟ್ ಗ್ರೋ ದ
ಆಲ್ ದೋಸ್ ಲವ್ ಅಂಡ್ ಅಫೆಕ್ಷನ್ ಫ್ರಮ್ ದಿ ಫ್ಯಾಮಿಲಿ. ಬಟ್ ಸ್ಟಿಲ್ ಅಮ್ಮನಿಗೆ ಒಂದು ಎಳೆಯುತ್ತೆ. ಅವರೇ ಹೇಳ್ತಾರೆ, ನಾನು ಇವಾಗ ವರ್ಕೌಟ್ ಮಾಡಿಸೋದು ಕೂಡ ಅವ್ರ ಒಂದು ಹೆಲ್ತ್ ಚೆನ್ನಾಗಿರ್ಲಿ ಅಂತ ಹೇಳಿ. ಅವರು ಕೂಡ ನನ್ನ ನೋಡ್ಬೋದು ಪ್ರತಿ ದಿವಸ ಅಂತ ಹೇಳಿ ಮಾಡ್ತಾರೆ. ಎಷ್ಟೇ ಆಗ್ಲಿ ತಾಯಿ ಮಗಳ ಸಂಬಂಧ ಯಾವತ್ತು ಇರುತ್ತೆ, ಅದು ಹೋಗೋದಿಲ್ಲ. ಹಾಗಾಗಿ ಹಾ ಏನಕ್ಕೆ ವಿಷಯ ಬಂತಂದ್ರೆ, ಏನಾದ್ರೂ ಒಂದು ತಗೊಂಡ್ ಬಂದಿರ್ತಾರೆ ನನ್ಗೆ, ತೋರಿಸ್ತಾರೆ, ಬಟ್ ಇದ್ ನಿಂಗ್ ತಂದಿದೀನಿ, ನಾನು ಯಾವತ್ತಾರು ಒಂದಿನ ನೀನ್ ಬರ್ತೀಯಾ ಹಾಕೋತೀಯಾ ಅನ್ಕೊಳ್ತೀನಿ ಅಂತ. ಇವಾಗ ತಮ್ಮ ಆದವನು ಅಕ್ಕ ಅನ್ನುವ ಒಂದು ಬಾಂಡಿಂಗ್ಗೆ ಸಣ್ಣ ವಯಸ್ಸಿಂದನೂ ಇಲ್ಲ ಅನ್ನುವಾಗ, ದೊಡ್ಡವ್ರ ಆಗ್ತಾ 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 ನಾವು ಹೆಣ್ಮಕ್ಳಿಗೆ ಮತ್ತೆ ಒಂದು ತಾಯಿ ಮನೆಗೆ ಹೋಗ್ಬೇಕಾ ಬೇಡವಾ ಅನ್ನೋದು ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಹೋದ್ರೆ ಅಲ್ಲಿ ಒಂದ್ ರೀತಿ ನಾವು ಹೊರಗಿನವರಾಗೆ ಇರ್ತೀವಿ. ಹಾಗಾದ್ರೆ ಅವರು ಇಬ್ರು ಬರ್ಬೋದು, ಇಲ್ಲಿ ಇಬ್ರು ಬರಲ್ಲ, ಬಿಸಿ ಅಂತ ಹೇಳ್ತಾರೆ. ಒಬ್ರು ಇದ್ರೆ ಒಬ್ರು ಅಲ್ಲಿ ಯಾರು ಒಬ್ರು ಇರ್ಲೇಬೇಕು ಅಂತ. ಇಷ್ಟು ವರ್ಷದಲ್ಲಿ ಒಂದು ಸತಿನೂ ಇಬ್ರು ಒಟ್ಟಿಗೆ ಬಂದ್ಲೇ ಇಲ್ಲಪ್ಪ. ಒಂದ್ ಸತಿನೂ ಇಬ್ರು ಒಟ್ಟಿಗೆ ಬರ್ಲಿಲ್ಲ. ನನ್ನ ತಮ್ಮ ಒಟ್ಟಿಗೆ ಬರ್ಲೇ ಇಲ್ಲ ಇಲ್ಲಿ. ಮತ್ ನಂಗೆ ಹೇಳ್ತಾರೆ, ನೀನೇ ಬೇಡ ಅಂದಿದ್ದೆ ಅಂತ. ಅದೆಲ್ಲ ಸಮಯ ಸಂದರ್ಭಕ್ಕೆ ಬೇರೆ ಬೇರೆ ತರ ಅವ್ರಿಗೆ ಬೇಕಾದಂಗೆ ಟ್ವಿಸ್ಟ್ ಮಾಡ್ತಾರೆ. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ. ಅವ್ನ ನಾನು ಅರ್ಥ ಮಾಡ್ಕೋತೀನಿ. ಒಂದ್ ಖುಷಿ ಏನಂದ್ರೆ, ನಿನ್ನೆ ತುಂಬಾ ಹೊತ್ತು ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ವಿ ನಾನು ನನ್ನ ತಮ್ಮ, ಅದೇ ಖುಷಿ. ನಂಗೆ ಇನ್ನೇನಿಲ್ಲ. ಮತ್ತೆ ನಾನು ನೋಡಿ 3-4 ದಿವಸ ವಿಡಿಯೋ ಮಾಡಕ್ ಆಗ್ಲಿಲ್ಲ. ರೆಗ್ಯುಲರ್ ಆಗಿ ನಾವು ವಿಡಿಯೋ ಮಾಡಿ ನನ್ನ ಚಾನಲ್ ಆದ್ರೂ ಬೆಳ್ಸೋಣ ಅಂತಂದ್ರೆ, ಅದಕ್ಕೂ ಒಂದು ನಮ್ ಮುಖದಲ್ಲಿರೋ ನಗುನೇ ಹೋಗಿಸ್ಬಿಡ್ತಾರಲ್ವಾ. ಅಂದ್ರೆ ಇವಾಗ ಆಯ್ತಪ್ಪ, ಬ್ಯುಸಿ ಇದ್ರೆ ಅಟ್ಲೀಸ್ಟ್ 2 minutes ಮಾತಾಡೋದಕ್ಕೆ ಬ್ಯುಸಿನಾ ಅಂತ ಹಂಗ ಅನ್ಸುತ್ತೆ. ದೇವ್ರಿಗೆ ಗೊತ್ತು. ನಾವು ಮೇಲ್ಬಿದ್ ಮಾಡಿ 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 ಆಮೇಲೆ ಏನು ಆಗಿಲ್ದಿರೋರ್ ತರ ಇರ್ತಾರೆ. ಆತರ ನಾವು ಹಾಗೆ ಇರ್ಬೇಕು, ಏನು ಆಗಿಲ್ದಿರೋರ್ ತರ ಇರ್ಬೇಕಷ್ಟೆ. ಬಟ್ ಎಕ್ಸ್ಪ್ರೆಸ್ ಮಾಡ್ಬೇಕು, ಏನು ಆಗಿಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ ಅನ್ನೋ ತರ ಇರ್ಬೇಕಷ್ಟೆ. ಎಲ್ಲ ಒಳ್ಳೇದಾಗುತ್ತೆ. Let's keep going. Once again, happy Buddha Purnima to all of you. Love you all. Take care, guys. ಸ್ನೇಹಿತರೆ, ಇದೆಲ್ಲ ನೆನ್ಸಿಟ್ಟಿದ್ದೆ. ಡಂಬಲ್ಸ್ ಕೂಡ ಇಲ್ಲಿ ಇಟ್ಟಿದ್ದೀನಿ. ಸೊ ಇವತ್ತು ಏನು ವರ್ಕೌಟ್ ಮಾಡಿಲ್ಲ. ಸೊ ಅಮ್ಮ ಹೇಳಿದ್ರು, ನೋಡೋಣ ಇನ್ನೊಂದು 4 ದಿವಸ ನಂಗೆ ಮನ್ಸು ಸರಿ ಹೋಗೋವರೆಗೂ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಹೇಳಿದೆ, ಆಯ್ತು 4 ದಿವಸ ಬೇಡ, 1 ವಾರನೇ ತಗೊಳ್ಳಿ, ಆರಾಮಾಗಿ ನೀವು ರಿಲ್ಯಾಕ್ಸ್ ಫೀಲ್ ಮಾಡಿ ಆಮೇಲೆ ಮಾಡಕ್ ಶುರು ಮಾಡಿ ಅಂತ ಹೇಳಿದೀನಿ. ಸೊ ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಸೊ ನಾನಿಲ್ಲಿ ಮೆಂತ್ಯ ನೆನ್ಸಿದೀನಿ. ಸೊ ಇದನ್ನ ತಿಂದು ಇದನ್ನ ಖರ್ಜೂರ ಜೊತೆ ತಿಂತೀನಿ ಇವಾಗ. ಅಯ್ಯೋ, ಇದ್ರಲ್ಲಿ ಚೂರು ಉಪ್ಪಿತ್ತು, ಹಿಂಗೆ ಬಿದ್ದೋಯ್ತು. ಈಗ ಮಾಡಿದ್ನಲ್ಲ ಸ್ವಲ್ಪ ಇದೆ. ಓಕೆ, ಸುಮ್ಮನೆ ಇಟ್ಟಿದ್ದೆ. ನಿನ್ನೆ ಊಟ ಮಾಡುವಾಗ ಕಲ್ಲುಪ್ಪನ್ನ ಜಜ್ಜಿ ಇಟ್ಕೊಂಡಿದ್ದೆ. ಅಂದ್ರೆ ಕಲ್ಲುಪ್ಪೆ ಇತ್ತಲ್ಲ, ಊಟದ ಟೈಮಲ್ಲಿ ನಂಗೆ ಒಂಚೂರು ಉಪ್ಪು ಬೇಕಿತ್ತು ಅಂತ ಜಜ್ಜಿ ಇಟ್ಕೊಂಡಿದ್ದೆ. ಸೊ ಇಲ್ಲಿ ಇದು ಆಕ್ಚುಲಿ ಮೇಲೆ ಕಪ್ಪು ಕಾಣ್ತಾ ಇರೋದು, ಇದು ಸಿಪ್ಪೆ ಅಷ್ಟೇ. ಅಥವಾ ಇರುವೆ ಏನಾದ್ರು ಬಂದಿದೆಯೇನೋ. ಅಯ್ಯೋ, ಇರುವೆ ಬರ್ತಾ ಇದೆ, ಸ್ವಲ್ಪ ತೆಗಿಬೇಕು ಅದನ್ನ ನೀಟಾಗಿ ತೆಗೆದು. ನಾನು ಖರ್ಜೂರ ತೆಕ್ಕೊಳ್ಬೇಕು. ಸೊ ತೆಗಿತೀನಿ, ಕೆಂಪಿರುವೆ ಬರ್ತಾ ಇದೆ. ಸೊ ಮೆಂತ್ಯ ತಿಂತೀನಿ, ಬಾದಾಮಿ ಕೂಡ ನೆನ್ಸಿದ್ದೀನಿ, ಒಂದು 5. ಸ್ನೇಹಿತರೆ, ನಿನ್ನೆ ನೈಟು ಹೋಟ್ಲಿಂದ ಒಂದು ಊಟ ತಗೊಂಡಿದ್ನಲ್ಲ, ಸೊ ಅದ್ರದ್ದು ವೈಟ್ ರೈಸ್ ಮಿಕ್ಕಿತ್ತು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ರೀತಿ ಮಿಕ್ಸ್ ಮಾಡ್ತಾ ಇದೀನಿ. ಸೊ ಇದರ ಜೊತೆಗೆ ಒಂದು ಸಾಗು ಕೂಡ ಇದೆ, ಇದು ನೈಟ್ದೇನೆ. ಸೊ ಇದು ಜೊತೆಗೆ ಸಾಂಬಾರೆಲ್ಲ ಇದೆ, ಮೊಸರಿದೆ. ಆಗುತ್ತೆ ಇವಾಗ. ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ.
ಸೊ ಇಲ್ಲಿ ಕಡಲೆಕಾಳು ನೆನೆಸಿಟ್ಟಿದ್ದೀನಿ ನೈಟು. ಸೊ ಇದನ್ನ ನೀರು ಬಸಿದ್ಬಿಟ್ಟು ಮೊಳಕೆ ಬರೋದಕ್ಕೆ ಇಡ್ತೀನಿ ಪ್ರೋಟೀನ್ಗೆ. ಸೊ ಅದು ಆ್ಯಕ್ಚುಲಿ ಸಾಗು ಅಲ್ಲ, ಅದು ಆ್ಯಕ್ಚುಲಿ ಪಪ್ಪು ಥರ ಅನ್ಸುತ್ತೆ. ಅಂದರೆ ಬೇಳೆ ದಾಲು, ಪಪ್ಪುನೂ ಅಲ್ಲ, ಸೊಪ್ಪೆ ಕಾಣ್ತಾ ಇಲ್ಲ ನೋಡಿ ಪಪ್ಪನ್ನಕ್ಕೆ. ಸೊ ಬೇಳೆ ದಾಲ್ ಅನ್ಸುತ್ತೆ. ಸೊ ಅದು ಕೂಡ ಮಿಕ್ಸ್ ಮಾಡಿದೆ. ಸೊ ಈ ಥರ ಆಗಿದೆ. ಸೊ ಇಲ್ಲಿ ಕಡಲೆ ಬೀಜ ಕೂಡ ಹಾಕಿದ್ದೀನಿ. ಅದಕ್ಕೆ ತಿನ್ಕೊಳ್ತೀನಿ. ಮತ್ತೆ ನೋಡುವ, ನೀರು ಕೂಡ ಬಿಸಿಗಿಟ್ಟಿದ್ದೀನಿ ಇವತ್ತು, ಬೆಳಿಗ್ಗೆ ಇವತ್ತಿಗೆ. ಸೊ ಇನ್ನೂ ಟಿಕೆಟ್ ಬುಕ್ ಮಾಡಿದ್ದೇನೆ. ಇವತ್ತು ನೈಟು ಬಸ್ ಇದೆ, ಹೊರಡ್ತೇನೆ ಬೆಂಗಳೂರಿಂದ ಉಡುಪಿಗೆ.